ಸೊ ಈ ನಂಬರ್ಗಳನ್ನೆಲ್ಲ ನಮ್ಮ ಮೊಬೈಲ್ ನಂಬರ್ ಅಂತ ಹೇಳಿದ್ರೆ ಈ ಥರ ಇರುತ್ತೆ, ಆ ಪ್ಯಾಟ್ರನಲ್ಲೇ ಹೋಗಬೇಕು. ಆಮೇಲೆ ಎಲ್ಲರಿಗೂ ಎಲ್ಲ ನಂಬರ್ ಹಾಗೆ ಬರುತ್ತಾ? ಇಲ್ಲ. ಈಗ 6ನೇ ತಾರೀಕು ಹುಟ್ಟಿದವ್ರಿಗೆ ಎಲ್ಲ ಟೋಟಲ್ ಮಾಡಿದಾಗ ನಮಗೆ 3ನೇ ಸಂಖ್ಯೆ ಬಂತು ಅಂದರೆ ನಿಜವಾಗ್ಲೂ ಹಾಗೆ ಬರಲ್ಲ. ಕ್ಯಾಶ್ ಫ್ಲೋ ನಮಗೆ ಹೇಗೆ ಬರಬೇಕು, ವಾಸ್ತವಲ್ಲಿ ಇದಕ್ಕೆ ಏನಾದರೂ ಇದೆಯಾ ಅಂದರೆ ಡೆಫಿನೆಟ್ಲಿ ನೀವು ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಹಾಕ್ತೀರಾ ಗೊತ್ತಾ, ಅದು ನಿಮಗೆ ಕ್ಯಾಶ್ ಫ್ಲೋ ತರುತ್ತೆ. ಆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವಿ ನೆಲೆಸಿರ್ತಾರೆ ಅಥವಾ ಯಾವುದೇ ದೇವರ ಹಾಗಿದ್ರು ಅಕ್ಕಪಕ್ಕ ಮನೆಗಳೆಲ್ಲ ಇಂಪ್ರೂವ್ ಆಗಿರಲ್ಲ, ದೇವಸ್ಥಾನ ಮಾತ್ರ ಇಂಪ್ರೂವ್ ಆಗಿರೋದು. ನೀವು ಸದಾಕಾಲ ಕುತ್ಕೊಂಡು ಈಶಾನ್ಯ ಮೂಲೆಯಲ್ಲಿ ಓಂ ಅಂತ ಜಪ ಮಾಡಿ, ಅದನ್ನು ನಾನು ಹೇಳ್ತೀನಿ 21 ದಿವಸ ಇದನ್ನು ಟ್ರೈ ಮಾಡಿ ನನಗೆ ಹೇಳಿ. ಸೌತ್ ಈಸ್ಟ್ ಝೋನ್ ನೋಡಿ, ಆ ಸೌತ್ ಈಸ್ಟ್ ಝೋನಲ್ಲಿ ನಿಮ್ಮ ಮೊಬೈಲ್ನ ಪ್ಲಗಿನ್ ಮಾಡಿ ಚಾರ್ಜ್ ಹಾಕಿ ಎಷ್ಟು ದಿವಸ ಆಗಬೇಕು? 1 ದಿವಸ 2 ದಿವಸ ಹಾಕ್ಬಿಟ್ಟು ನನಗೆ ಕ್ಯಾಶ್ ಫ್ಲೋ ಬಂದಿಲ್ಲ ಅಲ್ಲ, ಏನೇ ಮಾಡಿದ್ರೂ 21 ದಿವಸ ನೀವು ಸಾಧನೆ ಮಾಡಲೇಬೇಕು. ವಾಸ್ತುವಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ಈಗ ನಾವೆಲ್ಲರೂ ಫೋನ್ ಒಳಗಡೆ ಬಳಸ್ತಿರೋದೇ ಕ್ಯಾಶ್ನ ಟ್ರಾನ್ಸಾಕ್ಷನ್, ಪೇಟಿಎಮ್, ಗೂಗಲ್ ಪೇ ಈ ರೀತಿ. ಸೊ ಕ್ಯಾಶ್ ಫ್ಲೋ ನಮಗೆ ಹೇಗೆ ಬರಬೇಕು, ವಾಸ್ತವಲ್ಲಿ ಇದಕ್ಕೆ ಏನಾದರೂ ಇದೆಯಾ ಅಂದರೆ ಡೆಫಿನೆಟ್ಲಿ ನೀವು ಚಾರ್ಜಿಂಗ್ ಪಾಯಿಂಟ್ ಎಲ್ಲ ಹಾಕ್ತೀರಾ ಗೊತ್ತಾ, ಅದು ನಿಮಗೆ ಕ್ಯಾಶ್ ಫ್ಲೋ ತರುತ್ತೆ. ನಿಮಗೆ ಹೆವಿ ಕ್ಯಾಶ್ ಫ್ಲೋ, ಈಗ ಲಿಕ್ವಿಡ್ ಕ್ಯಾಶ್ ಅಂತ ನಾವು ಏನು ಸೌತ್ ಈಸ್ಟ್ ಹೇಳ್ತೀರಿ, ಸೌತ್ ಈಸ್ಟ್ ಝೋನ್ ನೋಡಿ, ಆ ಸೌತ್ ಈಸ್ಟ್ ಝೋನಲ್ಲಿ ನಿಮ್ಮ ಮೊಬೈಲ್ನ ಪ್ಲಗಿನ್ ಮಾಡಿ ಚಾರ್ಜ್ ಹಾಕಿ ಎಷ್ಟು ದಿವಸ ಆಗಬೇಕು? 1 ದಿವಸ 2 ದಿವಸ ಹಾಕ್ಬಿಟ್ಟು ನನಗೆ ಕ್ಯಾಶ್ ಫ್ಲೋ ಬಂದಿಲ್ಲ ಅಲ್ಲ, ಏನೇ ಮಾಡಿದ್ರೂ 21 ದಿವಸ ನೀವು ಸಾಧನೆ ಮಾಡಲೇಬೇಕು. 21 ದಿವಸ ಆದಮೇಲೆ ನೋಡಿ ನೀವು ನಿಮ್ಮ ಕ್ಯಾಶ್ ಫ್ಲೋ ಬಂದಿರೋದು. ಇನ್ನೆಲ್ಲ ಹಾಕ್ಬೋದು, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೆ ಆಕ್ಟಿವಿಟಿ ಪೀಪಲ್ಸ್ ಬೇಕು ನನಗೆ ಬಿಸ್ನೆಸ್ಗೆ, ಅದಕ್ಕೆ ನನಗೆ ಬೇಕು ಅಂದವಾಗ ನಿನ್ಗೆ ಒಳ್ಳೆ ಜನ ಸೇರಬೇಕು, ಜನ ನಿನಗೆ ತುಂಬ ಚೆನ್ನಾಗಿ ಆಕರ್ಷಣೆ ಆಗಬೇಕು, ಅಟ್ರಾಕ್ಟ್ ಆಗಬೇಕು ನಿನಗೆ ಅಂತ ಹೇಳಿದ್ರೆ ಜಸ್ಟ್ ಸಿ ಯುವರ್ ಈಸ್ಟ್ ಒಳಗಡೆ ಅಂದರೆ ಪೂರ್ವ ದಿಕ್ಕಲ್ಲಿ ನೀವು ಪ್ಲಗಿನ್ನ ಮಾಡ್ಬೋದು. ಓವರಾಲ್ ನೀವು ಅಲ್ಲಿ ನೈಟೆಲ್ಲ ಬಿಡಿ, ತೊಂದರೆ ಇಲ್ಲ. ನಮಗೆ ದುಡ್ಡು ಬರ್ತಾ ಇಲ್ಲ, ನಮಗೆ ಆಪರ್ಚುನಿಟಿ ಬರ್ತಾ ಇಲ್ಲ ಅಂತ ನಾವೇನಾದರೂ ಹೇಳಿದ್ರೆ ನಾರ್ತ್ ಪಾಯಿಂಟ್ ನೋಡಿ, ನಾರ್ತ್ ಒಳಗಡೆ ನಿಮ್ಮ ಮೊಬೈಲ್ನ ಚಾರ್ಜಿಂಗ್ಗೆ ಹಾಕಿ. ಇಷ್ಟು ಬಿಟ್ಟು ಇನ್ನೆಲ್ಲೂ ಹಾಕಕ್ಕೆ ಹೋಗಬೇಡಿ. ನಿಮಗೆ ನಾನು ಪೂರ್ವ ಮತ್ತು ಉತ್ತರ, ಹೌದು, ಪೂರ್ವ ಆಪರ್ಚುನಿಟಿಗೆ ಅಲ್ಲಿ ಪೂರ್ವಕ್ಕೆ ಕಾಂಟ್ಯಾಕ್ಟ್, ನಿಮಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಬೆಳೆಸ್ಕೋಬೇಕು ಬಿಸ್ನೆಸ್ಗೆ ಅಂದರೆ ಅಲ್ಲಿ. ಸೌತ್ ಈಸ್ಟಲ್ಲಿ ಲಿಕ್ವಿಡ್ ಕ್ಯಾಶ್ ಎಲ್ಲಿ ಬರುತ್ತೋ ನಿಮಗೆ ಅಲ್ಲಿ ಹಾಕಿ ತುಂಬ ಚೆನ್ನಾಗಿ ಇದು ಕೆಲಸ ಕ್ಯಾಶ್ ಫ್ಲೋ ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದನ್ನು ಹಾಕಿ ನೋಡಿ, 21 ದಿವಸ ಕಂಪಲ್ಸರಿ ಹಾಕಿ, ತುಂಬ ಚೆನ್ನಾಗಾಗುತ್ತೆ. CCTV ಇವಾಗ ಎಲ್ಲರ ಮನೇಲೂ ತುಂಬ ಈಗ CCTV ಹಾಕೋ ಅಂತ ಅಭ್ಯಾಸಗಳು ಆಗೋಗಿದೆ. CCTV ಎಲ್ಲ ಹಾಕಬೇಕು ಅಂತ ಹೇಳಿದ್ರೆ ನಾರ್ತ್, ಪ್ರಾಪರ್ ನಾರ್ತ್ ನೋಡಿ ಹಾಕಿ, ಸೌತ್ ಈಸ್ಟಲ್ಲಿ ಹಾಕಿ, ಆಯಿತಾ? ಅದ್ರದ್ದು ಮ್ಯಾನ್ಯುಯಲ್ ನಾವು ನೋಡ್ತೀವಿ ಗೊತ್ತಾ, ಮಾನಿಟರ್ನ ನೀವು ಸೌತ್ ವೆಸ್ಟಲ್ಲಿ ಹಾಕಿ. ಕ್ಯಾಮ್ರಾ ಸೌತ್ ವೆಸ್ಟಲ್ಲ, ಮಾನಿಟರ್ನ ನೀವು ತೆಗೆದು ಸೌತ್ ವೆಸ್ಟ್ ಅಂತ. ಈಗ ಒಂದು ರೂಮ್ ಒಳಗಡೆ ಇರ್ತೀವಿ ಅಂದರೆ ಆ ಝೋನ್ಸೇ ನೋಡ್ಕೊಂಡು ಹಾಕ್ಕೋಬಹುದು. ನಿಮಗೆ ಬೇರೆ ಸೌತ್ ವೆಸ್ಟ್ ಎಲ್ಲೋ ಇದೆ, ನನ್ನ ರೂಮ್ ಇಷ್ಟಿದೆ, ಅದೆಲ್ಲ ಆಗುತ್ತಿಲ್ಲ. ನಿನ್ನ ರೂಮಲ್ಲೇ, ಅದೇ ರೂಮಲ್ಲೇ ಸೌತ್ ವೆಸ್ಟ್ ಅಂತ ನೀನು ಕನ್ಸಿಡರ್ ಮಾಡ್ಕೊಂಡು ಹಾಕ್ಕೋಬೋದು ನೀವು. ಹಾಗೆ ಎಲ್ಲಿ ಹಾಕಬಾರ್ದು ಅಂತ ಹೇಳಿದ್ರೆ ನಾರ್ತ್ ವೆಸ್ಟಲ್ಲಿ ಹಾಕಬಾರ್ದು. ನಾರ್ತ್ ವೆಸ್ಟಲ್ಲಿ ಹಾಕಿದ್ರೆ ಏನಾಗುತ್ತೆ, ಅನ್ವಾಂಟೆಡ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಬೇಡದೇ ಇರುವಂಥ ಇಶ್ಯೂಗಳೆಲ್ಲ ನಿಮ್ಮ ಮೇಲೆ ಅಲಿಗೆನ್ಸ್, ಯಾವ್ದು ಬೇಕಾದರೂ ಅಲಿಗೆನ್ಸ್ ಆಗ್ಬೋದು. ಇಟ್ಸ್ ಬಿಲಾಂಗ್ಸ್ ನೀವು ಏನು ಮಾಡ್ತೀರಾ ಅಂತ. ಇವಾಗ ನೀವು ಎಕ್ಸಾಂಪಲ್, ನೀವು ಒಂದು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತೀರಾ, ನಾರ್ತ್ ವೆಸ್ಟಲ್ಲಿ ನಿಮ್ದೊಂದು ಕ್ಯಾಮ್ರಾ ಹಾಕಿರ್ತೀರಾ, ಎಲ್ಲ ಕಡೆ ಕ್ಯಾಮ್ರಾಗಳಿರುತ್ತೆ, ಅಲ್ಲಿ ನಿಮ್ಗೆ ಅಲಿಗೆನ್ಸ್ ಏನಂತ ಬರುತ್ತೆ ಅಂದರೆ, ನಾನು ಏನೋ ಟ್ರಯಲ್ ರೂಮಲ್ಲಿ ಹೋಗಿದಾಗ ನನ್ನದು ಇದೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಅಂತ. ಬಟ್ ಅಲ್ಲಿ ಇರಲ್ಲ, ನಿಮ್ಮದು ನಾರ್ತ್ ವೆಸ್ಟ್ ಕ್ಯಾಮ್ರಾ ಏನು ಮಾಡುತ್ತೆ, ಡಿಸ್ಟರ್ಬ್ ನಿಮ್ಮ ಲೈಫ್ಗೆ ಕೊಡುತ್ತೆ. ಇದು ಓವರಾಲ್ ವಾಸ್ತು ಅಂತ ಹೇಳ್ತೀನಿ. ಅದ್ರ ಪ್ರಕಾರ ಇನ್ನು ನಿಮಗೆ ಏನೇನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗೆ ತಕ್ಕಂಗೆ ನಾವು ನಿಮ್ಮ ಮೊಬೈಲ್ ಚಾರ್ಜ್ ಆಗಿರ್ಬೋದು, ನಿಮ್ಮ CCTV ಕ್ಯಾಮ್ರಾಗಳಾಗಿರ್ಬೋದು, ನಿಮ್ಮ ಕ್ಯಾಶ್ ಎಲ್ಲಿಡ್ಬೋದು. ಒಬ್ರಿಗೆ ನಾರ್ತ್ ತುಂಬ ಚೆನ್ನಾಗಿ ಕ್ಯಾಶ್ ಫ್ಲೋ ಬರುತ್ತೆ, ಕೆಲವ್ರಿಗೆ ಒಡವೆ ತಂದರೆ ನಿಲ್ಲೋದೇ ಇಲ್ಲ, ದುಡ್ಡಿದ್ರೆ ನಿಲ್ಲೋದೇ ಇಲ್ಲ. ಎಲ್ಲರಿಗೂ ಸಾಮಾನ್ಯವಾಗಿ ಎಲ್ಲರಿಗೂ ನಾರ್ತ್ ಆಗಲ್ಲ. ಕೆಲವ್ರಿಗೆ ನಾರ್ತ್ ಆಗುತ್ತೆ, ಕೆಲವ್ರಿಗೆ ವೆಸ್ಟ್ ಆಗುತ್ತೆ, ಕೆಲವ್ರಿಗೆ
ಸೌತ್ ವೆಸ್ಟ್ ತುಂಬ ಕಮ್ಮಿ ಜನಗಳಿಗೆ ಸೌತ್ ವೆಸ್ಟ್ ಆಗುತ್ತೆ. ಸೌತ್ ವೆಸ್ಟಲ್ಲಿ ನಮಗೆ ದುಡ್ಡು ಕಾಸು ಪ್ರಾಪರ್ಟಿ ಎಲ್ಲ ಇಡಬೇಕು ಅಂತ ಎಲ್ಲರೂ ಹೇಳ್ತಾರೆ. ಇದು ಓವರ್ ಆಲ್ ಎಲ್ಲ ಕಾಮನ್ ಹೇಳ್ತಾರಲ್ಲ, ಇಲ್ಲ, ಅಲ್ಲಿ ಸೌತ್ ವೆಸ್ಟಲ್ಲಿ ಇಟ್ಟು ಎಲ್ಲರಿಗೂ ಚೆನ್ನಾಗಾಗಿ ಇವತ್ತು ಎಲ್ಲರ ಹತ್ರನೂ ಮನೆಗಳಿರುತ್ತೆ, ಇವತ್ತು ಎಲ್ಲರ ಹತ್ರನೂ ದುಡ್ಡು ಇರೋದು. ಕೆಲವೊಂದು ಜಾತಕಕ್ಕೆ ಕೆಲವೊಂದು ಝೋನ್ಸ್ ಹಾಗೆ ಬರುತ್ತೆ, ಎಲ್ಲ ಝೋನ್ಸು ಎಲ್ಲರಿಗೂ ಹಾಗೆ ಬರಲ್ಲ. ನೀವು ಕೆಲವೊಂದು ಝೋನ್ಸ್ಗೆ ನಾರ್ತ್ ತುಂಬ ಚೆನ್ನಾಗಿ ಆಗುತ್ತೆ, ಉತ್ತರ ಭಾಗ, ಅಲ್ಲೇ ನೀವು ಕ್ಯಾಶ್ ಇಡಿ, ಅಲ್ಲೇ ನೀವು ಒಡವೆಗಳಿಡಿ, ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೌತ್ ವೆಸ್ಟಲ್ಲಿ ಇಡಿ, ಅದಕ್ಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ನಿಮ್ಮದು ಮನಿ ಫ್ಲೋ ಆಗಲಿ ಇನ್ನೊಂದಾಗಲಿ ನೀವು ವಾಸ್ತುವಲ್ಲಿ ಈ ರೀತಿ ಕನೆಕ್ಟ್ ಮಾಡ್ಕೊಂಡು ನೋಡ್ಕೋಬೋದು. ನಾನು ಫೋಟೋ ಹೇಳಿದ್ದೀನಿ, ಫೋಟೋ ಹೇಳಿದಾಗೆ ನಿಮ್ಮದು ಜಾತಕ ನೋಡಿ, ಫ್ಯಾಮಿಲಿ ಓವರ್ ಆಲ್ ಫ್ಯಾಮಿಲಿ ಚೆನ್ನಾಗಿರ್ಬೇಕಾ, ವೆಸ್ಟ್ ಝೋನ್ ಮಾಡಿ 270 ಡಿಗ್ರಿ ವೆಸ್ಟ್ ಝೋನ್ಗೆ ನಿಮ್ಮದು ಫ್ಯಾಮಿಲಿ ಫೋಟೋ ಹಾಕಿ ಲೀಡ್ ಅನ್ ಹ್ಯಾಪಿ ಲೈಫ್. ವೀಕ್ಷಕರೇ, ಇಲ್ಲಿವರೆಗೆ ವಾಸ್ತು ಮತ್ತು ಅದರ ಸಂಬಂಧಿತ ಪ್ರಶ್ನೆಗಳು, ಸಮಸ್ಯೆಗಳು, ಪರಿಹಾರ ಇವೆಲ್ಲದಕ್ಕೆ ಒಂದಿಷ್ಟು ಟಿಪ್ಸನ್ನು ಕೊಟ್ಟರು. ಆದರೆ ವಾಸ್ತು ಅನ್ನೋದೊಂದು ಸಮುದ್ರ ಸದೃಶ, ಅದು ಬಹಳ ದೊಡ್ಡ ಸಬ್ಜೆಕ್ಟು. ನಿಮಗೆ ಇದಕ್ಕೂ ಹೆಚ್ಚಿನ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಅದರ ಜೊತೆಗೆ ನೀವು ಕಲಿಬೇಕು ಅಂತಿದ್ದರೆ ಅವ್ರದ್ದು ಆನ್ಲೈನ್ ಸ್ಕೂಲ್ ಇದೆ, ಅದರ ವಿವರಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಮತ್ತು ನೇರವಾಗಿ ಅವರನ್ನು ಸಂಪರ್ಕಿಸ್ಬೋದು, ನಂಬರನ್ನು ಕೊಟ್ಟಿದ್ದೇವೆ. ಆ ಮೂಲಕ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡ್ಕೋಬಹುದು. ನಿಜವಾದ ದೇವರು ಎಲ್ಲಿದ್ದಾನೆ, ಯಾಕೆ ಜನಸಾಗರ ದೇವಸ್ಥಾನಗಳಿಗೆ ಹಂಗಿರುತ್ತೆ, ತುಂಬ ಹಳೆಯ ದೇವಸ್ಥಾನಗಳಿಗೆ ಜನಸಾಗರಗಳು ತುಂಬ ಇರುತ್ತೆ. ಆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ದೇವಿ ನೆಲೆಸಿರ್ತಾರೆ, ಅಥವಾ ಯಾವುದೇ ದೇವರು ಆಗಿದ್ರು ಅಕ್ಕಪಕ್ಕ ಮನೆಗಳೆಲ್ಲ ಇಂಪ್ರೂವ್ ಆಗಿರಲ್ಲ, ದೇವಸ್ಥಾನ ಮಾತ್ರ ಇಂಪ್ರೂವ್ ಆಗಿರುತ್ತೆ. ಅಕ್ಕಪಕ್ಕ ಮನೆಗಳು ಹಾಗಾಗಿ ಇರುತ್ತೆ, ನೋಡಿರ್ತೀರಲ್ವಾ ನೀವು. ನಾವು ಹೇಳ್ತೀವಿ ಕೆಲವೊಂದು ದೇವಸ್ಥಾನದಲ್ಲಿ ಆಕರ್ಷಣೆಗಳು ತುಂಬ ಚೆನ್ನಾಗಿರುತ್ತೆ. ಏಕೆ ಅದು ಹೇಗೆ ಅಂದರೆ ಹೀಗೆ ಗೊತ್ತಿಲ್ಲ. ಆಗ ಈ ದೇವಸ್ಥಾನ ಕಟ್ಟಬೇಕಾದಾಗ 3 ಥರದ ಕಲ್ಲುಗಳನ್ನ ಇಡೋರು ದೇವಸ್ಥಾನಕ್ಕೆ. ಒಂದು ಸ್ತ್ರೀಲಿಂಗದ ಕಲ್ಲು, ಒಂದು ಪುಲ್ಲಿಂಗದ ಕಲ್ಲು, ಒಂದು ನಪುಂಸಕದ ಕಲ್ಲು. ಸ್ತ್ರೀಲಿಂಗ ಕಲ್ಲನ್ನ ಗರ್ಭಗುಡಿಗೆ ಹಾಕಿರ್ತಾರೆ. ಪುಲ್ಲಿಂಗ ಕಲ್ಲುಗಳನ್ನು ಕಾಂಪೌಂಡ್ ಕಟ್ತಾರೆ ದೇವಸ್ಥಾನಕ್ಕೆ. ನಪುಂಸಕ ಕಲ್ಲುಗಳನ್ನು ಸ್ಟೆಪ್ಸ್ ಮಾಡಿರ್ತಾರೆ. ಈ 3 ಎನರ್ಜಿ ಸೇರಿದಾಗ, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಈ 3 ಸೇರಿದಾಗ ಒಂದು ಎನರ್ಜಿ ಫ್ಲೋ ಆಗುತ್ತೆ. ದಟ್ ಈಸ್ ಕಾಲ್ಡ್ ಆಂಪ್ಲಿಫೈಯರ್ ಎನರ್ಜಿ ಅಂತ ಹೇಳ್ತೀವಿ. ಆ ಆಂಪ್ಲಿಫೈಯರ್ ಎನರ್ಜಿ ಎಲ್ಲಿ ಕ್ರಿಯೇಟ್ ಆಗುತ್ತೋ ಆ ದೇವಸ್ಥಾನದಲ್ಲಿ ಆಟೋಮೆಟಿಕ್ಕಾಗಿ ಆ ಆಕರ್ಷಣೆ ಶಕ್ತಿ ಹೇಳ್ಕೊಂಡು ಬಂದ್ಬಿಟ್ಟಿರುತ್ತೆ. ಆ ಶಕ್ತಿ ಎಷ್ಟು ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ ಆ ದೇವಸ್ಥಾನದಿಂದ ಕಿಲೋಮೀಟರ್ ಗಟ್ಟಲೆ ಅದು ಸ್ಪ್ರೆಡ್ ಆಗುತ್ತೆ. ಸೊ ನೀವು ನೋಡ್ತೀರಾ ಅಕ್ಕಪಕ್ಕ ಯಾವ ಮನೆಗಳಿರುತ್ತೋ ಅದು ವೃದ್ಧಿ ಆಗಕ್ಕೆ ಆಗಲ್ಲ. ಸೊ ದಿಸ್ ಇಸ್ ಅಂಡರ್ ವಾಸ್ತು. ಈಗ ನಾವು ಇಲ್ಲಿವರೆಗೆ ಮಾತಾಡ್ತಾ ಒಂದು ಹಂತದ ವಾಸ್ತು ಮತ್ತು ಅದರ ಸಂಬಂಧಿತ ಪ್ರಶ್ನೆಗಳು, ಉತ್ತರ, ಪರಿಹಾರ ಇವನ್ನೆಲ್ಲ ನಾವು ಮಾತಾಡಿದೆವು. ಅದರ ಒಳಗೊಳಗನೆ ಅಲ್ಲಲ್ಲಿ ಜ್ಯೋತಿಷ್ಯವು ಬಂದಿದೆ. ಈಗಿನ ಕಾಲದಲ್ಲಿ ಸಂಖ್ಯಾಶಾಸ್ತ್ರ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇದೆ. ನ್ಯೂಮರಾಲಜಿ, ಕಾರ್ಗೆ ಇಡುವ ನಂಬರಿಂದ ಹಿಡಿದು, ಫೋನ್ ನಂಬರಿಂದ ಹಿಡಿದು ಪ್ರತಿಯೊಂದು ಕೆಲಸ ಮಾಡುತ್ತೆ. ಕೆಲವು ಆಫೀಸ್ಗಳಲ್ಲಿ ಒಂದು ನಂಬರಿನ ಇದನ್ನು ಕೂಡ ಅಂಟಿಸಿದ್ದು ಇದೆಲ್ಲ ಮಾಡ್ತಾರೆ. ಇದ್ರ ಬಗ್ಗೂ ನೀವು ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ. ಸೊ ಅದನ್ನು ಭವಿಷ್ಯ ಮಾತಾಡ್ಬೋದು ಕಾಣುತ್ತೆ. ಸಂಖ್ಯಾಶಾಸ್ತ್ರದಲ್ಲಿ 81 ಕಾಂಬಿನೇಷನ್ ಬರುತ್ತೆ, 81 ಕಾಂಬಿನೇಷನ್. ಆ ಕಾಂಬಿನೇಷನ್ ಏನಂದರೆ 1 and 1 ಕಾಂಬಿನೇಷನಿಂದ 9 and 9 ಕಾಂಬಿನೇಷನ್ವರೆಗೂ ಹೋಗುತ್ತೆ. ಅದು 81 ಕಾಂಬಿನೇಷನ್ ಅಂತ ಹೇಳುತ್ತೆ. 81 ಕಾಂಬಿನೇಷನ್ನ 1111112 ಅಂದರೆ ಅವರು ಡೆಸ್ಟಿನಿ ನಂಬರಿಂದ ಸೈಕಿಕ್ ನಂಬರ್ ಏನಂತ ಬರುತ್ತೆ, ಪ್ರೆಸೆಂಟ್ ನಂಬರಿಂದ ಡೆಸ್ಟಿನಿ ನಂಬರ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಒಂದು ನಂಬರ್ ಬರುತ್ತೆ. ಆ ರೀತಿ ತೊಗೊಂಡ್ರೆ 81 ಕಾಂಬಿನೇಷನ್ ಅಂತ ಬರುತ್ತೆ. ಏನೇ ಬಂದ್ರೂ 1 ರಿಂದ 9ವರೆಗೂ ಸಂಖ್ಯೆಗಳಿರುತ್ತೆ. ಈಗ 1 ರಿಂದ 9ವರೆಗೂ ಓವರಾಲ್ ಅವ್ರಿಗೆ ನಾವು ಏನಾದರೂ ರೆಮಿಡಿ ಕೊಡಬೇಕು, ಅಥವಾ ಇನ್ನೇನು 1ನೇ ತಾರೀಕು ಹುಟ್ಟಿರೋರು 1, 10, 19 ಹೀಗೆ ಹುಟ್ಟಿರೋರಿಗೆ 2 ಈ ಥರ ಏನಾದರೂ ರೆಮಿಡಿ ಅಂದರೆ ಶಾರ್ಟಾಗಿ ರೆಮಿಡಿ ಕೊಡ್ತೀನಿ. 1ನೇ ತಾರೀಕು ಹುಟ್ಟಿರೋರು ಅಥಾರಿಟಿ ಪೀಪಲ್ ಅವ್ರು ಯಾವತ್ತಿದ್ರು ಅವ್ರು ಏನು ಮಾಡಬೇಕು, ಸೂರ್ಯನ ಎಷ್ಟು ಹೆಸರುಗಳಿದೆಯೋ ಅಷ್ಟೇ ಹೇಳ್ತಾ ಹೋಯಿತು ಅಂದರೆ ಅವ್ರಿಗೆ ಎನರ್ಜಿ ಪಾಸ್ ಆಗ್ತಾ ಹೋಗುತ್ತೆ. 1ನೇ ತಾರೀಕಿಗೆ. 2ನೇ ತಾರೀಕು ಚಂದ್ರನ ಸಂಬಂಧಪಟ್ಟವರು ಅವ್ರು ಯಾವಾಗಲೂ ಅಷ್ಟೇ 8 ಗಂಟೆ ರಾತ್ರಿ ಮೇಲೆ ಅವರು ಮೂನ್ ವಾಕ್ ಅಂತ ಮಾಡ್ತೀವಿ. ಆ ಮೂನ್ ವಾಕ್ ಮಾಡ್ತಾ ಹೋಯಿತು ಅಂತ ಹೇಳಿದ್ರೆ ಅವ್ರ ಲೈಫಲ್ಲಿ ಆ ಡಿಪ್ರೆಷನ್ ಅನ್ನೋದು, ಆ ಫೀಲ್ ಅನ್ನೋದು ಹೊಟ್ಟೋಗಿರುತ್ತೆ. 3ನೇ ತಾರೀಕು ಯಾರಾದರೂ ಹುಟ್ಟಿರ್ತಾರೆ ಅಂತ ಹೇಳಿದ್ರೆ ಅವರು ಗುರು ಅಂತ ಹೇಳ್ತೀವಿ, ಗುರುಗ್ರಹ. ಯಾವತ್ತೂ ಅಷ್ಟೇ ಅವ್ರಿಗೆ ಜ್ಞಾನ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಅವ್ರು ಏನು ಮಾಡಬೇಕು, ದಿನ ಭಗವಂತನ ಸೇವೆ ಮಾಡಬೇಕು.
ಸೇವೆ ಅಂತ ಹೇಳಿದ್ರೆ ನೀವು ಹೋಗಿ ದಿನ ಪೂಜೆ ಮಾಡಿ ಹಾಗಲ್ಲ, ಒಂದು ಮಂತ್ರ ಪಠನೆ ಮಾಡಿ ಗುರು ಇರೋರು. 4ನೇದು ಅಂತ ಹೇಳಿದ್ರೆ ಇದು ರಾಹುವಿನ ನಂಬರ್ ಆಗುತ್ತೆ. ಏನು ಮಾಡಬೇಕು, ತುಂಬ ಸಣ್ಣ ಪರಿಹಾರ ನಾನು ಹೇಳ್ತೀನಿ, ಡೆಫಿನೆಟ್ಲಿ ಇದನ್ನು ಮಾಡಿ. ನೀವು ಎಷ್ಟೇ ದೇವಸ್ಥಾನ ಸುತ್ತಲಿ ಮತ್ತು ಇನ್ನೆಲ್ಲೇ ಹೋಗಲಿ ರಾಹು ಕಮ್ಮಿ ಆಗಲ್ಲ. ಯಾಕಂದರೆ ರಾಹು ಯಾವಾಗಲೂ ಇರ್ತಾನೆ ನಮ್ಮನೆ ಪಚ್ಚಲ್ ಮನೆಯಲ್ಲಿ, ದಟ್ ಈಸ್ ನಾವೇನಂತ ಕರಿತೀವಿ, ಟಾಯ್ಲೆಟ್ ಅಂತ ಕರಿತೀವಿ. 4ನೇ ನಂಬರ್ ಅವರು ಟಾಯ್ಲೆಟ್ನ ಕ್ಲೀನ್ ಮಾಡಿ 21 ದಿವಸ ಮಾಡಿ ನೋಡಿ, ಆಮೇಲೆ ಹೇಳಿ ಅದ್ರ ಪರಿಹಾರ ನಿಮಗೆ ಎಷ್ಟು ಚೆನ್ನಾಗಿ. ನಮ್ಮಲ್ಲೇ ಇದೆ ಪರಿಹಾರಗಳನ್ನ. ನಮ್ಮ ಧರ್ಮನ ನಾವು ಎಷ್ಟು ಅಚ್ಚುಕಟ್ಟಾಗಿ ಪಾಲನೆ ಮಾಡ್ತೀರೋ ಅದು ನಮ್ಮನ್ನು ಅಷ್ಟೇ ಕಾಯುತ್ತೆ. 5ನೇ ತಾರೀಕು ಹುಟ್ಟಿದವರು ಗಿಡಗಳನ್ನ ಬೆಳೆಸಿ, ಗಿಡಗಳ ಜೊತೆ ಮಾತಾಡಿ, ನಿಮ್ಮ ಜೀವನ ಚೆನ್ನಾಗಾಗುತ್ತೆ. 6ನೇ ತಾರೀಕು ಹುಟ್ಟಿದವರು ಅವರು ಅರ್ಕಲ್ ಬಟ್ಟೆ, ಈ ಟೋನ್ ಜೀನ್ಸ್ ಅಂತ ಏನು ಬರುತ್ತೆ ಗೊತ್ತಾ, ಅದನ್ನು ಹಾಗೆ ಬಳಸಬಾರ್ದು, ಯಾರೂ ಬಳಸಬಾರ್ದು. ಆ್ಯಕ್ಚುಲಿ ಮೇನ್ಲಿ 6ನೇ ತಾರೀಕು ಬಳಸಂಗೆ ಇಲ್ಲ ಅದನ್ನು. ಅವರು ಟೋನ್ ಜೀನ್ ಹಾಕಿದಷ್ಟು ಅವರ ಬದುಕು ಟೋನ್ ಹಾಕ್ತಾ ಹೋಗುತ್ತೆ. ಸೊ ಅವ್ರು ಏನು ಮಾಡಬೇಕು, ದಿನ ಸ್ನಾನ ಮಾಡಬೇಕಾದ್ರೆ ರೋಸ್ ವಾಟ್ರ್ ಅಂತ ಏನು ಬರುತ್ತೆ ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಅದು 6ನೇ ನಂಬರು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. 7ನೇ ತಾರೀಕು ಯಾರು ಹುಟ್ಟಿರ್ತಾರೆ, 7, 16 ಈ ಥರ ಹುಟ್ಟಿದವರೆಲ್ಲ ಮೆಡಿಟೇಷನ್ ಮಾಡೋದು ಕಲೀರಿ. ಎಲ್ಲಿ ಕೂತು ಮೆಡಿಟೇಷನ್ ಮಾಡಬೇಕು, ಝೋನ್ ಇದೆ. 7ನೇ ತಾರೀಕಿಗೆ ಪರ್ಟಿಕ್ಯುಲರ್ ಆಗಿ ನಾರ್ತಲ್ಲಿ ಕೂತ್ಕೊಂಡು ಸೌತ್ ನೋಡೋ ಥರ ಮೆಡಿಟೇಷನ್ ಮಾಡಿ ತುಂಬ ಚೆನ್ನಾಗಿ ಹಾಗೆ. 8ನೇ ತಾರೀಕು ಅವ್ರು ಏನು ಡೆವಲಪ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಮೇಂಟೈನ್ ಡೆವಲಪ್ ಮಾಡ್ಕೋಬೇಕು. ಮತ್ತು ಅವರು ವಾಕ್ ಮಾಡಿದಷ್ಟು ಅವ್ರು ಚೆನ್ನಾಗಿರ್ತಾರೆ 8ನೇ ತಾರೀಕವರು. 9ನೇ ತಾರೀಕವರು ಎಷ್ಟು ಎಕ್ಸಸೈಸ್ ಮಾಡ್ತಾರೆ, ಎಷ್ಟು ಜಿಮ್ ಹೋಗ್ತಾರೆ, ಅವ್ರ ಲೈಫ್ ಆ ರೀತಿ ತುಂಬ ಚೆನ್ನಾಗಾಗುತ್ತೆ. ಸೊ 1 ರಿಂದ 9ವರೆಗೂ ಈ ರೀತಿ ಪ್ಯಾಟರ್ನಲ್ಲಿ ಹೋಗ್ಬೋದು. ಹೀಗೆ ಮೊಬೈಲ್ ನಂಬರ್ ಅಂತ ಬರ್ತೀವಿ ನಾವು. ಈ ಸಂಖ್ಯಾಶಾಸ್ತ್ರದಲ್ಲಿ ಮೊಬೈಲ್ ನಂಬರ್ ಅಂತ ಇದೆ. ಮೊಬೈಲ್ ನಂಬರಲ್ಲಿ ನಾವು ಹೇಳ್ತೀವಿ ತುಂಬ ನಂಬರ್ಗಳಿರಬಾರ್ದು, 8 ಇರಬಾರ್ದು, 4 ಇರಬಾರ್ದು, 6 ಇರಬಾರ್ದು, ಅದೆಲ್ಲ ಈಗ ಏನು ಹೇಳ್ತಿದೆ ಟೈಮ್ಗಳು ಹಾಗೆ. ಏನಕ್ಕೆ ಇರಬಾರ್ದು, ಈಗ 8, 1 ಅಂತ ಕಾಂಬಿನೇಷನ್ ಎಲ್ಲಿ ಬರುತ್ತೆ ಮೊಬೈಲಲ್ಲಿ, ಅಲ್ಲಿ ನಿಮಗೆ ಲಾಸಸ್ ಶುರು ಆಗುತ್ತೆ ಅಂತ ಇರುತ್ತೆ. 8, 2 ಬಂತು ಅಂದರೆ ಅದೊಂಥರ ವಿಷಯೋಗ ಅಂತ ಬಂದ್ಬಿಡುತ್ತೆ. ಆಗೇನು 8, 2 ಅಂತ ಬಂದರೆ ವಿಷ, ನಿಮ್ಮ ಬದುಕಲ್ಲಿ ವಿಷ ಅಂತ ಶುರು ಆಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಮೆಡಿಸಿನ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. 8, 2 ಯಾರಿದ್ದೀರೋ ಅವರು ನೋಡ್ಕೊಳ್ಳಿ. ನಿಮಗೆ ಇನ್ನು 4, 2 ಬಂತು ಅಂದರೆ 4 ರಾಹು 2 ಚಂದ್ರ ಆಗಿರ್ತಾನೆ, ನಿಮಗೆ ಗ್ರಹಣ ಯೋಗ, ಗ್ರಹಣ ದೋಷನೂ ಬರುತ್ತೆ. ಅದನ್ನ ಇಟ್ಕೊಬೇಡಿ. ನೀವು ಏನೇ ಮಾಡೋಕ್ಕೆ ಹೋದ್ರೂ ಬ್ಲಾಕೇಜಸ್ ಆಗುತ್ತೆ 4, 2 ಬಂದಾಗ. ಸೊ ಈ ನಂಬರ್ಗಳನ್ನೆಲ್ಲ ನಮ್ಮ ಮೊಬೈಲ್ ನಂಬರು ಅಂತ ಹೇಳಿದ್ರೆ ಈ ಥರ ಇರುತ್ತೆ. ಆ ಪ್ಯಾಟ್ರನಲ್ಲೇ ಹೋಗಬೇಕು. ಆಮೇಲೆ ಎಲ್ಲರಿಗೂ ಎಲ್ಲ ನಂಬರ್ ಹಾಗೆ ಬರುತ್ತಾ, ಇಲ್ಲ. ಈಗ 6ನೇ ತಾರೀಕು ಹುಟ್ಟಿದವ್ರಿಗೆ ಎಲ್ಲ ಟೋಟಲ್ ಮಾಡಿದಾಗ ನಮಗೆ 3ನೇ ಸಂಖ್ಯೆ ಬಂತು ಅಂದರೆ ನಿಜವಾಗ್ಲೂ ಹಾಗೆ ಬರಲ್ಲ. ಅದು ನೀವು ಟ್ರೈ ಮಾಡಿ ಹಾಗೆ ಬರಲ್ಲ. ಅದನ್ನು ಆ ಥರ ಬಳಸ್ಕೊಳ್ಳಬಾರ್ದು ನಾವು. ಇದು ಮೊಬೈಲ್ ನ್ಯೂಮರಾಲಜಿಯಲ್ಲಿ ಬರುವಂಥ ನಂಬರ್ಸ್ನ ಎಫೆಕ್ಟ್ ನಮಗಾಗೋದು. ಈಗ ಕಾರ್ ನಂಬರು ಅಷ್ಟೇ, ಡೇಟ್ ಆಫ್ ಬರ್ತ್ಗೆ ತುಂಬ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ನಾವು ಇವತ್ತು ಕಾರ್ ತೊಗೊಂಡ್ರೆ ನಾಳೆ ಒಂದು ಬೈಕ್ ತೊಗೊಂಡಿರ್ಬೇಕು. ಇವತ್ತು ನಾವು ಸಣ್ಣ ಕಾರ್ ತೊಗೊಂಡ್ರೆ ನಾಳೆ ದೊಡ್ಡ ಕಾರ್ ತೊಗೊಳ್ಬೇಕು. ಆ ರೀತಿ ನಂಬರ್ ಹೌದು ಹ್ಯಾಕ್ ಮಾಡುತ್ತೆ. ನಾವು ಕಾರ್ ನಂಬರ್ನ ನಮ್ಮ ಬದುಕಿಗೆ ಹ್ಯಾಕ್ ಮಾಡುತ್ತಾ, ಹೌದು ನಿಜವಾಗ್ಲೂ ಹ್ಯಾಕ್ ಮಾಡುತ್ತೆ. ಯಾಕಂದರೆ ನಮ್ದಲ್ವಾ ಅದು ಕಾರು. ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅದು ನಂಬರ್ಗೆ ಈಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದು ಪೂರ ಬರುತ್ತೆ, AQ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಾ, ಏನು ಬೇಡ. ಆ ನಂಬರ್ನ 4 ನಂಬರ್ ಏನಿದೆ ಅದನ್ನಷ್ಟೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಆ 4 ನಂಬರ್ ಕ್ಯಾಲ್ಕುಲೇಟ್ ಮಾಡಿ ಅದು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಆ್ಯಂಟಿನಾ ಅಂದರೆ ಫ್ರೆಂಡ್ಲಿನಾ ಇಲ್ಲ ಎನಿಮಿನಾ ನೋಡ್ಕೊಳ್ಳಿ. ಅದೇನಾದರೂ ಫ್ರೆಂಡ್ಲಿ ಆಗಿದ್ದಿದ್ರೆ ಇಟ್ಸ್ ಓಕೆ, ಗುಡ್. ಅದೇನಾದ್ರು ನಿಮ್ಗೆ ಎನಿಮಿ ಆದರೆ ಜಸ್ಟ್ ಒಂದು ವೈಟ್ ಕಲರ್ ಪೇಂಟಲ್ಲಿ ಅದನ್ನು ಒಂದು ಸರ್ಕಲ್ ಮಾಡಿ ಬಿಡಿ. ಯಾಕಂದರೆ ಇವಾಗ ನಾನು ಹೇಳ್ತೀನಿ ನಿಮಗೆ ಅಲ್ಲಿ ಒಂದು ನಂಬರ್ ಹಾಕಿ ಸರ್ಕಲ್ ಮಾಡಿ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ 5ನೇ ನಂಬರ್ ಏನಾದರೂ ಬಂತು, 5ನೇ ನಂಬರ್ಗೆ ಯಾರಿಗೂ ಹಾಕಿ ಬಂದಿಲ್ಲ, ಒಂದು ಹಾಕ್ತೀರಾ ನೀವು ಅಂತ ಹೇಳಿದ್ರೆ ಅದು 6 ಆಗುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ 3 ಆಗಿದ್ದರೆ ಆ್ಯಂಟಿ ಆಗೋಗುತ್ತೆ ಅದು. ಸೊ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಅದೇ ನಂಬರ್, ಆ 4 ನಂಬರ್ನ ಮಾತ್ರ ಒಂದು ವೈಟ್ ಪೇಂಟಲ್ಲಿ ಒಂದು ಸರ್ಕಲ್ ಹಾಕಿ ಬಿಡಿ. ಇಲ್ಲಾಂದರೆ ಗ್ರೀನ್ ಪೇಂಟಲ್ಲಿ ಒಂದು ಸರ್ಕಲ್. ಗ್ರೀನ್ ಅಂದರೆ ಎಲ್ಲರಿಗೂ ಆಗುತ್ತೆ, ಯಾಕಂದರೆ ಅದು ಮಿಡಲ್ ನಂಬರ್. 1, 2, 3, 4 ಅದು ಮಿಡಲ್ 5 ಇರುತ್ತೆ. 6, 7, 8, 9 ಅದು ಇದಾಗುತ್ತೆ. ಮಿಡ್ಲಲ್ಲಿ ಸಿಗೋದು ನಿಮ್ಗೆ 5. ಅದು ಓವರಾಲ್ ಎಲ್ಲರಿಗೂ ಫ್ರೆಂಡ್ಶಿಪ್ಪಲ್ಲೇ ಇರುತ್ತೆ. ಸೊ ನೀವು ಅದನ್ನು ಸಹಿತ ಬಳಸ್ಕೋಬೋದು. ಮನೆ ನಂಬರ್ ಅಂತ ಬಂದಾಗ ಮನೆಗೆ 6 ತುಂಬ ಚೆನ್ನಾಗಿ ಆಗಿಬರುತ್ತೆ, 5 ತುಂಬ ಚೆನ್ನಾಗಿ ಆಗಿಬರುತ್ತೆ, 3 ತುಂಬ ಚೆನ್ನಾಗಿರುತ್ತೆ. 6ನೇ ತಾರೀಕು 6 ನಂಬರ್ ಕೂಡೋ ಅಂಥ ಮನೆಗಳಲ್ಲಿ ಇದ್ರೆ ಲಕ್ಸುರಿ ಇರುತ್ತೆ ಅವ್ರ ಮನೇಲಿ. ಅವ್ರ ಮನೇಲಿ ಏನೂ ಇಲ್ಲ ಅಂದರೆ ತುಂಬ ಲಕ್ಸುರಿಯಸ್ ಆಗಿ ಎಕ್ಸ್ಪೆನ್ಸಸ್ ಮಾಡೋಕ್ಕೆ ಶುರು ಮಾಡ್ತಾರೆ.
5 ಅನ್ನೋ ಬರೋ ಮನೆಯಲ್ಲಿ ಆಪರ್ಚುನಿಟಿ ಚೆನ್ನಾಗಿ ಬರುತ್ತೆ, ಬಿಸ್ನೆಸ್ ಚೆನ್ನಾಗಿ ಆಗುತ್ತೆ. 3ನೇ ಇದರಲ್ಲಿ ಬರೋ ಒಂದಲ್ಲಿ ನಾಲೆಜ್ ಇರುತ್ತೆ. ಅವ್ರ ಮನೇಲಿ ಯಾವಾಗಲೂ ಅಷ್ಟೇ ದೇವಸ್ಥಾನ ಪುಣ್ಯಕ್ಷೇತ್ರಗಳ ಪಯಣ ಮಾಡ್ತಾ ಇರ್ತಾರೆ. 1 ಅಂತ ಬರುವಂಥ ಮನೆಗಳಲ್ಲಿ ನೋಡಿ ನಿಮಗೆ ಯಾವಾಗ್ಲೂ ಅಷ್ಟೇ ಒಂದು ತಂದೆ ಅಥಾರಿಟಿ ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಇದೆಲ್ಲ ಇಲ್ಲ ನಮಗೆ ಎಲ್ಲ 4ನೇ ನಂಬರ್ ಬಂದಿದೆ, 8ನೇ ನಂಬರ್ ಮನೆ ಬಂದಿದೆ, ಈಗ ಏನು ಅದಕ್ಕೆ ಪರಿಹಾರ? ಅದಕ್ಕೂ ಅಷ್ಟೇ ನೀವು ಆ ನಂಬರ್ಗೆ ಒಂದು ಸರ್ಕಲ್ ಹಾಕಿ, ಸರ್ಕಲ್ ಎನರ್ಜಿ ಕೊಡಿ. ಸರ್ಕಲ್ ಎನರ್ಜಿ ಕೊಡಬೇಕಾದಾಗ ಅಲ್ಲೊಂದು ಸ್ವಾಸ್ತಿಕ್ ಅಂತ ಬರುತ್ತೆ ನಮ್ಮ ಚಿಹ್ನೆ, ಆ ಸ್ವಾಸ್ತಿಕ್ನ ಹಾಕಿ. ಯಾರ್ಯಾರು ನಮ್ಮ ದೇವರುಗಳನ್ನೆಲ್ಲ ತಗೊಬಂದು ಅಲ್ಲಿ ಒಂದು ಪೇಂಟ್ ಮಾಡಿ ಅಥವಾ ಸ್ಟೋನ್ಸಲ್ಲಿ ಇಚಿಂಗ್ ಮಾಡಿಬಿಟ್ಟು ಹಾಕ್ತಾರೆ, ಅದನ್ನ ಹಾಕಬಾರ್ದು. ಈ ಕಾರಲ್ಲೆಲ್ಲ ಹಾಕ್ತಾರಲ್ಲ ಹನುಮಂತ ಅದು ಇಲ್ಲ, ಹೊರಗಡೆ ಮನೆಯಿಂದ ಹೊರಗಡೆ ನಮ್ಮದೇ ಆದಂಥ ನಮ್ಮ ಸನಾತನ ಧರ್ಮದಲ್ಲಿ ಓಂ ಅನ್ನೋ ಒಂದು ಇಟ್ಸ್ ಅನ್ ವೆರಿ ಗುಡ್ ಎನರ್ಜಿ. ಅದು ನೀವು ಸದಾಕಾಲ ಕುತ್ಕೊಂಡು ಈಶಾನ್ಯ ಮೂಲೆಯಲ್ಲಿ ಓಂ ಅಂತ ಜಪ ಮಾಡಿ. ಅದನ್ನು ನಾನು ಹೇಳ್ತೀನಿ, 21 ದಿವಸ ಇದನ್ನು ಟ್ರೈ ಮಾಡಿ ನನಗೆ ಹೇಳಿ. ನೀವು ಏನು ಅಂದ್ಕೊಳ್ತಿರೋ ಅದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ನಾವು ಏನು ಹೇಳ್ತೀರಿ ಗೊತ್ತಾ? ಈಶಾನ್ಯ ಮೂಲೆಯಲ್ಲಿ ಕೂತ್ಕೊಂಡು ನೀವು ಅದನ್ನು ಹೇಳಿ. ಏನು ಮಂತ್ರ, ನನಗೆ ಯಾವುದೋ ಮಂತ್ರ ಬರೋಲ್ಲ, ಬರೀ ಓಂ ಅನ್ನೋದನ್ನು ಮಾತ್ರ ಹೇಳಿ. ಓಂ ವೈಬ್ರೇಷನ್ ಶುರು ಆಗಬೇಕು. ಬರೀ ಓಂ 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 ಏನು ಪ್ರಯೋಜನ ಇಲ್ಲ. ಆ ವೈಬ್ರೇಷನ್ ಬರಬೇಕು ಹೋಮಲ್ಲಿ. ಆ ವೈಬ್ರೇಷನ್ ಬಂದಾಗ 21 ದಿವಸ ನೀವು ಏನು ಅದನ್ನು ಹೇಳ್ತೀರಾ ಗೊತ್ತಾ, ನೀವೇ ಅದನ್ನು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಶುರು ಮಾಡ್ಕೊಳ್ತೀರಾ. ಸೊ ಇಂಥದನ್ನೆಲ್ಲ ಬಳಸಿ. ಮನೆ ಹೊರಗಡೆ ಓಂ ಹಾಕಿ, ಸ್ವಾಸ್ತಿಕ್ ಹಾಕಿ, ಆಯ್ತು, ಇದನ್ನೆಲ್ಲ ಹಾಕಿ ಚೆನ್ನಾಗಿರುತ್ತೆ. ಬಿಸ್ನೆಸ್ ತುಂಬ ಚೆನ್ನಾಗಿ ಯಾರಿಗಾಗಿ ಬರುತ್ತೆ, ನಾವು ಸ್ಟಾಫ್ ಆಗೇ ಹೋಗಬೇಕು ಅಂತ ಯಾವ ನಂಬರ್ಸ್ ಇರುತ್ತೆ ಅದನ್ನು ಹೇಳೋದಾದರೆ, ಬಿಸ್ನೆಸ್ ನಂಬರ್ ಅಂತ ಹೇಳಿದ್ರೆ ಮೇಲ್ ನಂಬರ್, ಫೀಮೇಲ್ ನಂಬರ್ ಅಂತ 2 ಬರುತ್ತೆ. ಮೇಲ್ ನಂಬರ್ ಯಾವುದ್ಯಾವುದು ಅಂದರೆ 13579, ಇದೆಲ್ಲ ಮೇಲ್ ನಂಬರ್. 13579 ಇವರೆಲ್ಲ ಮೇಲ್ ನಂಬರ್. ಇವರೆಲ್ಲ ಬಿಸ್ನೆಸ್ಗಳು ತುಂಬ ಚೆನ್ನಾಗಿ ಮಾಡ್ಬೋದು. ಈ ಯಾರು 2, 4, 6, 8 ಹುಟ್ಟಿರ್ತಾರೆ ಗೊತ್ತಾ, ಇವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಆಗೋಲ್ಲ. ಇದೆಲ್ಲ ಫೀಮೇಲ್ ನಂಬರ್. ಸೊ ಇವ್ರಿಗೆ ಹೆಲ್ಪ್ ತಗೋಬೇಕು 5, 3, 1, 7, 9 ಈ ಸಂಖ್ಯೆಯವ್ರ ಜೊತೆ. ಆವಾಗ ಇವ್ರಿಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ.